ಹಾಯ್ ಹಲೋ ನಮಸ್ಕಾರ ಶುಭ ಮಸ್ತು ಶುಭ ಮುಂಜಾನೆ. ಇವತ್ತು ಬುಧವಾರ ಮತ್ತೆ ಆದರ್ಶ ದಂಪತಿಗಳು ಮ್ಯಾಚಿಂಗ್ ಅನಿಸ್ತಾ ಇದೀವಿ ಪೋಪಟ್ ಮೊದಲ पोपट हा पोपट हा लागला मुटू मुटू बोलायला. ಸೊ ಇವತ್ತೊಂದು ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಮಗುವಿನ ನಾಮಕರಣ. ಸ್ಪೆಷಲ್ ನಮ್ಮ ಇದೆ. ಹಿತೈಷಿ ಬಂಧುಗಳು ನಮ್ಮವರೇ ಆದಂತ ಶ್ರೀ ಪಾಂಡ್ರೆ ಅಂಕಲ್ ಅವರ ಮೊಮ್ಮಗಳು ಅವಳು ಹೆಂಗದಾಳ ಏನದಾಳ ಬೆಳಗಾವಿಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇಲ್ಲೇ ಇದೆ ದತ್ತ ಮಂದಿರ ಹತ್ರ ಇದೆ ಮನೆ. ಸೊ ಅದಕ್ಕೆ ಈಗಾಗಲೇ ಸ್ವಲ್ಪ ಸಮಯ ಬೇಗ ಅಂತೂ ಬಾ ಆಗಿದೆ, ಕರೆಕ್ಟ್ ಟೈಮ್ ಇದೆ, ಬಟ್ ಸ್ವಲ್ಪ ಬೇಗ ಹೋಗ್ಬೇಕಂತ ಅನ್ಕೊಂಡಿದೀವಿ. ಆದ್ರೆ ನಿಮ್ಗೆ ಸ್ವಲ್ಪ ಗೊತ್ತಿಲ್ಲ. ಎಲ್ಲಾರ್ಗೂ ಮಾತಾಡ್ಸ್ಬೇಕು ಮತ್ ಭೇಟಿ ಆಗ್ಬೇಕಂತ ಹೇಳಿ ಅವ್ರ ಹೇಳಿದ್ರಾಗ ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಮತ್ತೆ ಬರೀ ಒಂದ್ ತಿಂಗಳದಿಂದ ಹೇಳ್ತಾ ಇದಾರೆ ಗೊತ್ತಾ, ಅವ್ರು ಫೋನ್ ಮಾಡಿ ಒಂದು 7-8 ಸಾರಿ ಫೋನ್ ಮಾಡಿದಾರೆ ಈಗ ನಮಗ ಬರಿ ಅಂತ ಹೇಳಿ. ಅದಕ್ಕೆ ಈಗ ಒಂದು ಪಟ ಒಂದ್ ತಮ್ಮನೇಲಿ ಫೋಟೋ ತಗೋತೀವಿ ಮತ್ ಬರ್ತೀವಿ. ಯಾರು ನಮ್ ಶಾರ್ಟ್ಸ್ ಮಾಡಕ್ ಯಾರು ಇಲ್ಲಿ ಅಭಿಮಾನಿಗಳಿಗೆ ಕುಂತಿದೀವಿ ಕಾರ್ ಒಳಗ ಹೋಗೋನ್ ಇಲ್ಲಿ. ಯಜಮಾನ್ತ ಬಂದ್ಬಿಟ್ಟು ಇಬ್ರು ಗಿಳಿ ಹೆಂಗೆ ಗಿಳಿದಾಗೆ ನೋಡ್ರಿ ಇಬ್ರು ಇಲ್ಲಿ. ಹಾ ಇಲ್ಲ ಇಲ್ಲಿ ಕಾಟನ್ ಶರ್ಟ್ ಮತ್ತು ಕಾಟನ್ದ ಇಬ್ರು ಗಿಳಿದೆ ಹೆಂಗೆ ಕನ್ಸತಿರಿ. ಇದೆ ನೋಡಿ ಸದ್ಗುರು ನಿಲಯ ಅಂತ. ಇಲ್ಲ ಮಳಿ ಜೋರಿಲ್ಲ, ಮಳಿ ಬೇಕು, ಯಾಕಂದ್ರೆ ಈಗ ಬಂದ್ರ ಇದೆಲ್ಲ ನಾಮಕರಣ ನಾವು ಬಂದಿದೀವಿ ಅಂತ. ಸ್ಪೆಷಲ್ ಮೇನ್ ಇವ್ರ. ನಮಸ್ತೆ ಬಂದ್ವಿ. ಎಷ್ಟು ಚಂದ ಮಾಡ್ಕೊಂಡಾರ ನೋಡ್ರಿ, ಎಲ್ಲ ಎಷ್ಟು ಚಂದ ರಂಗೋಲಿ ಹಾಕಿದಾರ ನೋಡಿ, ಎಷ್ಟು ಮಸ್ತ್ ಹಾಕಿದಾರೆ. ನಮಸ್ತೆ ರೀ, ಆರಾಮಿದ್ದೀರಿ? ಈ ಮೊಮ್ಮಗನ ನಾಮಕರಣ ಐತ್ರಿ. ಹಾ ಈಗ ಎಲ್ಲಾರು ಮಂದಿ ಖುಷಿ ಆಯ್ತ್ರಿ ನನಗ. ಓಕೆ ಆಯ್ತು ಬರ್ರಿ. ಹಾಯ್ ಬರೇ तू बरे ओके सगळ्यांना भेटूया आता, ओळख करून द्या. नमस्ते सर, आराम? ते परवा लग्नामध्ये बघितलं, कसं आहे? बरी आहे ना? ओके बरं आहे. ओळख करून देता? ನಮ್ಮ ದೊಡ್ಡದ ಮೈದನ್ ಮಗಳ ದೊಡ್ಡ ಐತ್ರಿ. ಹಾ ಇದು 3 ನಂಬರ್ ರೀ. ಹಾ ಇದು ನಮ್ಮ ಅಕ್ಕ ರೀ. ಹಾ ನಿಮ್ಮ ಅಕ್ಕ ಅವರು ಹೌದು ಶಾ ಹಾ 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 ಚಲೋ ಆಯ್ತಲ್ಲ ಭೇಟಿ ನೀವು. ಆಯ್ತು ನಮ್ಮ ಅಳಿಯ ರೀ. ಹೌದ್ರಿ. ನಮಸ್ತೆ ರೀ, ಆರಾಮಿದ್ದೀರಿ? ಚಲೋ ಆಯ್ತು, ಜೋಡಿ ಚೆನ್ನಾಗಿದೆ. ಇವ್ರು ನಮ್ಮ ಮೈದ್ರಿ. ಹಾ ಹಾ ಮೈದ್ನೇನ್ರಿ ಅವರು? ಇವ್ರ ಪಪ್ಪ ರೀ. ಹಾ 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 ಅದೇ ಅದೇ ಇವ್ರ ಅಜ್ಜ ಅವ್ರು. ಅಂಕಲ್ ಅವ್ರಿ. ಚಲೋ ಆಯ್ತಲ್ರಿ ಅಂಕಲ್ ಅವ್ರು. ಅಲ್ಲ ಮಿಸಿ ಜೋರ್ ಮಾಡೇ ಬಿಟ್ಟಾರಲ್ರಿ. ನಿಮ್ಗೆ ಗೊತ್ತೈತ್ರಿ, ಅನ್ನವ್ರು ಗೊತ್ತೈತ್ರಿ. ಅದೇ ಪರಿಚಯ ನಮ್ಮ ನಮ್ಮ ಮನೆಯವ್ರ ಹೌದ್ರಿ. ಬೆಳಿಗ್ಗೆ ನೋಡ್ತಾ ಇದ್ರಿ. ಹಾ ಎಲ್ಲ ಚಲೋ ಆಗೈತಿ, ಖುಷಿ ಆಯ್ತು. ಬಾಯ್ ಡೆಕೋರೇಷನ್ ನಡ್ಸಿದಿ ಎಲ್ಲ ಮಾಡ್ತಾ ಇದ್ದಾನಲ್ಲ, ಮಾಡು ಮಾಮ ಅಲ್ಲ ಸಿಂದೆ ನೀವು. ನೀ ರಿಷಿಕೇಶ್ ಅಲ್ಲ? ಏನಿದು ಮಾಮ ಅಂತಂದ್ಮೇಲೆ ಭಾಳ ಸ್ಪೆಷಲ್ ಅಲ್ಲ. ಈಗೆಲ್ಲ ಡೆಕೋರೇಷನ್ ಮಾಡ್ತಾ ಇದೀಯಾ? ಹಾ ಮತ್ತೆ ಪಾಪು ಅಲ್ಲಿ ಒಳಗೈತಿ. ಈ ರೀತಿ ರೆಡಿ ಮಾಡಿದಾರ ನೋಡ್ರಿ. So आज तुमचे नातीचं नामकरण आणि तुम्ही सर्वांना इन्व्हाइट केला कार्यक्रमासाठी आणि सर्वजण आलेत आणि तुम्हाला आता कसं वाटतंय, काय तुम्ही काय छान वाटते सगळ्यांना. आपल्या मुलगीचा आशीर्वाद द्या नातीला. या बाळ आता एवढे दिवस घरामध्ये तुम्ही इथं होतं, बाळाला रोज तुम्ही बघणार करणार, आज तुम्हाला कसं वाटायला आता? हा आता तुम्ही तुमचं काय कर्तव्य आहे ते कर्तव्य केला तुम्ही आता. म्हणजे हे एक आमचं लई इम्पॉर्टंट आहे. का म्हणतात जबाबदारी असते. आमची जबाबदारी आहे. हा का म्हणतात ते बाळाला ते सांभाळून करून आज त्यांच्या हातात त्यांनी त्यांच्या घरी घेऊन जाणार आज. मग तेच तुम्ही एवढं खुशीनं करायला. आणि त्यांना जावई त्यानं पण बघितलं, त्यांनी पण लई एकदम जोडी छान आहे, बोलायला पण छान आहेत, बोलून घेतो त्यांच्याकडनं पण. आज तुम्ही काय बोलता? आणि काय तुम्ही आल्याबद्दल धन्यवाद. हा बरं वाटलं, आशीर्वाद द्या नातीला. ओके. आशीर्वाद आमचं कायम राहतंय तिच्यावर. आणि नाव काय बघूया सगळेजणी, आम्हाला पण ಸಸ್ಪೆನ್ಸ್ आहे. ಹಾ ಟೆಸ್ಟ್ ಇಷ್ಟೆಲ್ಲ ಖುಷಿಯಿಂದ ಎಲ್ಲಾರ ಕಡೆಯಿಂದ ಮಾತಾಡ್ಸ್ಕೊತಾ ಇದೀವಿ. ಸಂಬಂಧಗಳು ಹೆಂಗಿರ್ತಾವ ನೋಡಿ, ಅಕ್ಕ ತಂಗಿ ಎಲ್ಲ ಇರ್ತದಲ್ಲ. ಅವ್ರು ಈಗೇನ ಮಾತಾಡಿದ್ರಲ್ಲ, ನಾಮಕರಣ ಮಾಡ್ತಾ ಇದಾರಲ್ಲ ಪಾಪುನ ಅಜ್ಜಿ, ಅವ್ರ ಅಕ್ಕ ತಂಗಿಗಳು 4 ಜನ ಅಕ್ಕ ತಂಗಿಗಳ ಕಾರ್ಯಕ್ರಮ ಬರೋದ ಒಂದ್ ದೊಡ್ಡ ಖುಷಿ. ಈ ಇಂಥ ಕಾರ್ಯಕ್ರಮಕ್ಕೆ ಅವ್ರು ಬೇಕ. ಅಕ್ಕ ತಂಗಿಗಳು ಬರ್ಲಿ ಬರದಿಲ್ಲ, ನೀವು ಬರೋದು ಬಹಳ ಖುಷಿ ಐತಿಲ್ಲ. ಅಲ್ಲ ನನಗೆ ಅವ್ರು ಖುಷಿ ನೋಡಕ ಬರ್ತೀನಿ ನಾ. ಹಾ ಎಸ್ ಕರೆಕ್ಟ್. ಆಯ್ತು, ಭಾಳ ಚಲೋ ಆಯ್ತು. ಆಮೇಲೆ ಇವತ್ತ ನಮ್ ಖಾಸ ಅಕ್ಕ ನಮ್ಗ ಇವ್ರ ನಮ್ಮ ಅಕ್ಕನ ಇವ್ರ ಖಾಸ ಮೊದ್ಲಿಂದ ಭಾಳ ಅಂದ್ರೆ ಭಾಳ ಅವ್ರು ನೋಡಾಕ ನನಗ ಅವ್ರು ನೋಡಿದ್ಮೇಲೆ ಏನೋ ಯಾವಾಗ್ಲೂ ನಕ್ಕೋತ ಮಾತಾಡೋದು. ಅವ್ರ ಅಕ್ಕ ತಂಗಿನ ಅಂತದಾರೆ.
ಇವತ್ತು ಮೊಮ್ಮಗಳ ನಾಮಕರಣ ಇದೆ. ಒಬ್ರಿಗಿಂತ ಒಬ್ರು ಎಲ್ಲ ಅಕ್ಕ ತಂಗಿಗಳು ಎಲ್ಲರೂ ಒಬ್ರಿಗಿಂತ ಒಬ್ರು ಸ್ಮಾರ್ಟ್ ಅದಾರ. ಅಕ್ಕ ತಂಗಿ ಎಲ್ಲ ಕಡೆನ ಹಂಗದಿರಿ ನೀವು ಒಬ್ರಿಗಿಂತ ಒಬ್ರೆ. निवडीच्या नातीचा आज पाडसा आहे. पाडसाच्या निमित्ताने सगळे मिळून कार्यक्रम चांगला होणार आहे आणि इथे येऊन फार आनंद वाटला. तुम्ही पंढरीनाथ आहे का? आम्ही मालकरी आहे. मालकरी वगैरे. नाही, बरं झालं छान वाटलं तुम्हाला जोडी बघून पण तुमचं. मोठं मामा आमचं चालेल तर फोन केला त्यांनी मला. मी चौथा नंबर माहित आहे हे कंडक्टर आहे. कंडक्टर आहे, इकडे एक टीचर आहे आणि एक्साईज मध्ये इन्स्पेक्टर होते. रसिकाचं नवरा आहे आणि त्यांचा आजी ओके ओके आजा आजी बघा रसिका त्यांचे काहीतरी मला माझ्या अंदाजाने एक 40-45 वर्ष असणार. नाही खरं केवढं वर्षानंतर आमचे भेटलं पाहुणे त्यांनी आहे. पाहुणे काय त्यांची आजी जी आहे ना आमच्या मामाची बहीण बघा तेच सगळं ओळख बघितल्यावर आता जमखंडीला आहे का? हा, धर्मपत्नी. माझी हा तेच खरं बघून तुम्हाला छान तुमचं माहेर वाटलं. जमखंडी आहे का? जमखंडी माहेर आजा आजी म्हटल्यावर किती स्पेशल बघा बाळाचं तिचं बाळाचं नशीब ते माझ्या मुलीचं हा मुलग्याचं माझ्या मुलीच्या मुलाचं मुलगी आहे. हा पंढरपूर. आणि हे मुलाचं पंढरपूर. पण हा मुलाचं नातवाचं पण नातं हा तेच की तिथं पण झाले जमखंडीत पण झालंय काय तिथं पण लेकाच्या पोटनं पण झाले नातू नातीच्या पोटी नातनाचं पोटनं पण झाले झालंय आता इकडं नातूचं पोटून पण झालं झाले ನಮ್ಮ ಊರಾಗ ನಮ್ಮ ಸಮಾಜ ಸ್ನೇಹಿತರು ನೌಕರಿ ಮಾಡೋರು ಅಂದ್ರೆ ಇವ್ರೆ. ಓ ಬಾಪ್ರೇ ಸೀನಿಯರ್ ಮೋಸ್ಟ್ ಗೌರ್ಮೆಂಟ್ ಜಾಬ್ ಅಂದ್ರೆ ಮಿಲಿಟರಿ ಹೋಗಿದ್ರು ಅವರು. ಒಂದು ಒಂದ್ ವರ್ಷ ಒಂದ್ ವರ್ಷ ಕಾಲದಿಂದ ಮುದ್ದೆ ಆಗ್ಯಾರ ಎಂಗೇಜ್ಮೆಂಟ್ ಬಂದಿದ್ ಚಲೋನೇ ಇದ್ರ ಇಲ್ಲ ರೀ ಆದ್ರೂ ಏನಿಲ್ಲ ಆರಾಮಾಗಿರಿ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡು ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ದೀರಾ ಮತ್ತ ನಿಮಗ್ ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ಅವ್ರ ಜೋಡಿ ಇಷ್ಟು ಖುಷಿಯಾಗಿ ಹಿಂಗಿರಾಕ್ ನೀವು ಕಾರಣ ನೀವು ಅವ್ರ ಕಾಳಜಿ ತಗೊಂಡು ಇಷ್ಟೆಲ್ಲ ಮಾಡಿರ್ತೀರಾ ಅಂತ ಅಂದ್ಮೇಲೆ ಅದು ಮೇನ್ ಇರ್ತದ ಖುಷಿ ಆಯ್ತು ಬಾಲ ಆರಾಮಿದೀಯಾ ಕಾಂಬ್ಳೆ ಸ್ಪೆಷಲ್ ಇವತ್ತು ಏನಿದೆಯಲ್ಲ ಅವ್ರ ಅಮ್ಮ ಪಾಪುನ ಅಮ್ಮ ಪಾಪುನ ಅಂದ್ರೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು. ಏನಂತಂದ್ರೆ ಪಾಪುಗೆಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಇವತ್ ಖುಷಿಯಿಂದ ಅವಳ ನಾಮಕರಣಗೆಲ್ಲ ಮಾಡಕ್ಕೆಲ್ಲ ರೆಡಿ ಆಗಿದ್ದಾರೆ. ಅಂದ್ರೆ ನೀ ಆಕ್ಚುಲಿ ನಮ್ಮ ಊರು ಸೊಸೆ ಇದೇನೆ ಸಿಂಧಿ ಕೊರ್ಪೇಟೆ ಸೊಸೆನೇ ಕರೆಕ್ಟ್. ಈಗ ಗೊತ್ತಾಯ್ತದ ಆಮೇಲೆ ಖುಷಿನೂ ಆಯ್ತು ಆಮೇಲೆ ಚಂದನು ರೆಡಿ ಆಗಿದಿ ಆಮೇಲೆ ನಿಮ್ಮ ಅತ್ತೆಯವ್ರು ನೋಡಕ್ಲು ಬಹಳ ಖುಷಿ ಆಯ್ತು ನಮಗ ನಿಮ್ಮ ಪರಿವಾರ ಇಷ್ಟು आहेत ಬೇರೆ ಗಾಡಿ ಎಷ್ಟು ಈಗ ಖುಷಿಯಾಗಿರೋ ಕಾರಣ ಇವ್ರು ಯಾಕಂದ್ರೆ ಅವ್ರ ಎಷ್ಟ ನೋಡಿದ್ರ ಅವ್ರು ಗೊತ್ತಾಗ್ತಾರೆ ನಿಮ್ಮ ಮನೆಯವ್ರಿಗೂ ನೋಡ್ದೆ ಈಗ ಖುಷಿಯಾಗಿ ಪಾಪು ಕರ್ಕೊಂಡ್ ಹೋದವ್ರ ನೀವು ಮತ್ತ ನಾವ್ ಹೆಂಗ ನಮಗ ಯಾಕಂದ್ರೆ ಈಗ ಒಂದ್ ತಿಂಗಳ ಮಟ್ಟ ಸಂಭಾಳಿಸಿದ್ವು ನೋಡುದು ಎಲ್ಲಾ ಇದ್ ಮಾಡಿದ್ವು ಈಗ ಇದಾಗ್ತದಲ್ಲ ಬರ್ತಾ ಇದ್ರಿ ಮತ್ತೆ ಆರಾಮಾಗೆಲ್ಲ ಆಮೇಲೆ ಇದ್ ಮಾಡಿದ್ವಿ ಈಗ ನಾಮಕರಣ ಮಾಡೋಣ ಮಾಮಾಗಿದ ರಾತ್ರಿ ನೋಡಿ ಏನ್ ಹೇಳ್ತಾ ಇದಾರ ಮನಿಗಳೇ ಮಾಮ ಅಂದ್ರೆ ನಿಮ್ಗೆ ಗೊತ್ತದ ಬಹಳ ಸ್ಪೆಷಲ್ ಮನಿ ಒಳಗ ಮಾಮಾದಿಂದನ ಅಷ್ಟೊಂದೆಲ್ಲ ಕೆಲಸಗಳು ಈಗ ನಾ ಬಂದ ತಕ್ಷಣ ನೋಡಿದೆ ಎಲ್ಲ ಡೆಕೋರೇಷನ್ ಮಾಡೋದು ಬಲೂನ್ ಕಟ್ಟೋದು ಎಲ್ಲ ಬಹಳ ಸ್ಪೆಷಲ್ ಅವನ್ನೆಲ್ಲ ಇದನ್ನ ಆಮೇಲೆ ನಿಂದು ಯೂಟ್ಯೂಬ್ ಚಾನೆಲ್ ಇದ್ದೀನಿಲ್ಲ ಆಮೇಲೆ ಆಕ್ಟಿಂಗು ಮಾಡ್ತೀಯಲ್ಲ ಆ ಆಕ್ಟಿಂಗ್ ನೋಡಿದ್ರೆ ಅಂದ್ರೆ ನೀವಂತೂ ಅಜೀವ್ ಆಗ್ತಾರೆ ಭಾಳ ಭಾರಿ ಅಂದ್ರೆ ಭಾಳ ಭಾರಿ ಆಕ್ಟಿಂಗ್ ಅದ ಭಾಳ ಮಸ್ತ್ ಅದ ಯಾವಾಗಾದ್ರೂ ನಾವು ಅವಕಾಶ ಸಿಕ್ತಂದ್ರೆ ನಮಗೂ ಒಂಚೂರು ಒಂದ್ ಸ್ವಲ್ಪ ಏನಾದ್ರು ಒಂದು ಪಾತ್ರ ನಮಗೂ ಒಂದು ಕೊಡು ನಿನ್ ಜೊತೆ ಯಾಕಂದ್ರೆ ನಾವು ಮಾಡ್ತೀವಿ ನಿಜವಾಗ್ಲೂ ಅದು ಭಾಳ ಅದು ಮೇಕಪ್ ಏನಿದೆಯಲ್ಲ ಅದು ಸಾಧ್ಯದ ಕೆಲಸ ಅಲ್ಲ ಭಾಳ ಭಾರಿ ಮಾಡ್ಕೊಂಡಿರ್ತೀನಿ ನೀನು ಮತ್ತೆ ಇವತ್ತೇನು ಮಾತಾಡ್ತಿ ಇವತ್ತೇನು ಹೇಳ್ತಿ आजचा दिवस स्पेशल भाचीचं नामकरण आहे मग तिला आज तुमचा आशीर्वाद आणि तुमचं सगळं हे मिळून हा तुला लय आता महिनाभर होती तेव्हा लय दमवली करा जाणार नाही आज मग ते असं हा तेच की जरा हे होतंय मी हा नाही तुम्हाला कवा वेळ मिळते म्हणून म्हणाल मी एवढं सगळ्या कामामध्ये पूजा एवढं छान केला खरंच छान झालंय पूजा पण मस्त केला किती छान ठेवला ಓಕೆ ದೇವ್ ಸಗळं चांगलं ಕರೋದೆ तुम्हाला ಪುಟ್ರಿ ಇತ್ತ ठेवला हे पण छान झालंय ಅಡಿಗೆ ಮನೆ ನೋಡಿ ಈ ರೀತಿ ಅವರೆಲ್ಲ ಅಡಿಗೆ ಮನೆ ಇಲ್ಲೆಲ್ಲ ಇದು ಮಾಡ್ಕೊಂಡಿದಾರ ಚಂದ ಮಾಡ್ಕೊಂಡಿದಾರ ಸೆಲ್ಫ್ಗಳೆಲ್ಲ ಅದಾವ ಸರ್ ಇದು ಮತ್ತೆ ಇಲ್ಲೇ ಚಿಗಿತಾ ಇದೆ ಕೊತ್ತಂಬರಿ ಈ ರೀತಿ ಬೇರೆ ಅದಾವ ಇದ್ರೊಳಗೆ ಹಾಕ್ಯವ್ರ ಹಿಂಗಿಟ್ಟಾರ ನೋಡಿ
ಹಿಂಗಿರ್ತದ ಪೇಶನ್ಸ್ ಭಾಳ ಬೇಕಿದಕ್ಕೆ. ಮನೆ ಗೃಹಲಕ್ಷ್ಮಿ ಮೇನ್ ಅದಾರ. ಎಲ್ಲ ಮಕ್ಕಳ ಶೈನ್ಯ ನೋಡಿ ಎಷ್ಟು ಖುಷಿಯಿಂದ ಎಲ್ಲ ಓಡಾಡ್ತಾ ಇದಾರ. ಒಬ್ರಿಗೊಬ್ರು ಇಬ್ರು ಕರೆಕ್ಟಿಂಗ್ ಲೈನ್ ಹಚ್ಕೊಂಡಿದ್ದಾರ. ಚಂದ ಕಾಣಿಸ್ತಾ ಇದೆಯಾ ತಾಯಿ ಮೆಚ್ಚಿಕ್ಕಿಲ್ಲ ತಾಯಿ ಮಗಳು ಅಂದ್ರೆ ಓ ನೋಡ್ರಿ ಅಭಿಮಾನಿಗಳೇ, ಹಿಂಗೈತ್ ನೋಡಿ. ಅತ್ತೆ ಮತ್ತೆ ಸೊಸೆ ಇದ್ರು ಸಹಿತ ತಾಯಿ ಮಗಳಂತ ಹೇಳ್ತಾ ಇದಾರಲ್ಲ, ಇದೇ ನನ್ ಕೇಳೋದೈತಿ. ನನಗ್ ಬೇಕಾಗಿರೋ ಹಾ ಇಲ್ಲ ನಮ್ಮ ಸೇಮ್ ಇಬ್ರು. ನಮ್ಮ ಮನೆಯವ್ರು ಸೌಂಡ್ ಬಾಕ್ಸ್ ತಗೊಂಡ್ಬಂದಿದಾರ. ಫಸ್ಟ್ ಟೈಮ್ ನಾವು ಸೌಂಡ್ ಬಾಕ್ಸ್ ತಗೊಂಡ್ಬಂದಿದ್ದೆ. ಅವರಿಗೆ ಹಾಡ ಅನ್ನೋದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ, ನಿಮ್ಗೆ ಗೊತ್ತದ. ಅದಕ್ಕೆ ಈಗ ಹಾಡಾನು ಅವ್ರು ಕೇಳ್ರಿ ಅಂತ ಏನೇನಂತಾರ ನೋಡೋಣ. ಮತ್ತೆ ನಾವು ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡಕ್ ತಗೊಂಡ್ಬಂದಿದೀವಿ. ಅದು ಸ್ವಲ್ಪ ಡೆಕೋರೇಷನ್ ಮಾಡಾರ ನಾವು. ಅಥಣಿ ಅವರ ಮೊಮ್ಮಗಳು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅಭಿಮಾನಿ ಬಂಧುಗಳಿಗೆ ಪವಾರ್ ಹಾಗೂ ಸ್ವಾಗತ. ನಾಮಕರಣ ಕಾರ್ಯಕ್ರಮವನ್ನು ಈಗ ಮೊಮ್ಮಗಳಿಗೆ ಉಡುಗೊರೆ ತಗೊಂಡ್ಬಂದಿದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ರು. ಇಷ್ಟು ಖುಷಿ ಇರ್ತದ ನೋಡಿ. ಇದೆಲ್ಲ ಮಾಡೋದಿರ್ತದೆ, ಸಂಪ್ರದಾಯಗಳು ಇರ್ತಾವಲ್ಲ, ಒಂದೊಂದಾಗಿ ಎಲ್ಲ ಮಾಡೋಣ. ಈಗ ಏನೇನ್ ಮಾಡ್ತಾರೆ ನೋಡ್ರಿ. ನಮ್ ಕಡೆ ಅಂತೂ ನಾಮಕರಣ ಈ ರೀತಿ ಬರ್ರಿ ಅಮ್ಮ, ಆರಾಮಿದ್ದೀರಿ? ಹೌದಾ? ಅಲ್ಲ, ನಮ್ಮ ಮನೆಯವ್ರ ಹಾಡ ಹೇಳ್ತಾ ಇದಾರೆ. ಹೆಂಗಪ್ಪ, ಹೆಂಗ ಅನಿಸ್ತಾ ಇದೆ? ಚಲೋ ಆಯ್ತಂದ್ರೆ ಎಲ್ಲ ಜೋರ ಚಪಾತಿ ಮತ್ತೆ ಪಾಪುಗೆ ಈಗ ತೊಟ್ಲ ಒಳಗೆ ಹಾಕವ್ರದಾರ ಈಗ. ಹಾ, ಹೆಸರು ಪಾಪುನ ಹೆಸರು ಇಡೋದಾರ. ನಮಸ್ಕಾರ, ಬರೀ ಒಳಗಡೆ ಹೆಂಗ ಪಾಪುನ ಹೆಸರು ಕೇಳಕ ರೆಡಿ ಇದೀರಲ್ಲ? ಬಹಳ ಸ್ಪೆಷಲ್ ಹೆಸರಿದೆ. ಈಗ ಅಪ್ಪ ಅಮ್ಮ ಹೇಳ್ತಾರ, ಅದ್ರ ಅರ್ಥನೂ ಹೇಳ್ತಾರೆ ಏನಿದೆ ಅಂತ ಹೇಳಿ. ಮಾ ರಿದಾಂತಿ. ಹಾ, HRIDHANTI ರಿದಾಂತಿ. ಓ ಮಸ್ತ್ ಅದ ಹೆಸರು. ಚಪ್ಪಾಳಿ ಬಾರ್ಸ್ರಿ ಎಲ್ಲಾರು ಪಟ ಪಟ. Ridanti, it's derived from Hridaya, Okay. heart. Oh. So it's a female feminine energy to the heart. So Daivan, kind of a kind person. Very nice. ಅಂದ್ರೆ ಹೃದಯವಂತೆ ಅಂತೆ. ಓ ಮಸ್ತ್ ಹೆಸರು ಇಟ್ಟಿದ್ದೀರಾ, ಒಳ್ಳೆ ಹೆಸರು ಚಾಯ್ಸ್ ಮಾಡಿದೀರಾ. ಅಪ್ಪನ ನಾಮಕರಣ ಮಾಡಿದ್ರು, ಹೆಸರಿಟ್ರು. ಅಪ್ಪ ಅಮ್ಮ ಎಷ್ಟು ಖುಷಿ ಆಗಿದಾರ ನೋಡಿ. ಈ ಖುಷಿ ಒಂದೊಂದಾಗಿ ಎಲ್ಲ ಜೀವನ ಒಳಗೆ ಇರ್ತಾವ. ಎಷ್ಟು ಖುಷಿ ಆಗಿದಾರ. ಅವ್ರ ಮನೆಯೊಳಗೆ ಸ್ಪೆಷಲ್ ಮಗಳು, ಅದು ಬಹಳ ವರ್ಷದ ನಂತರ ಮಗಳು ಹುಟ್ಟಿದಾಳಂತ. ಯಾರಿಗೆ ಖುಷಿ ಆಗಲ್ಲ ಹೇಳಿ? ಮನೆಯೊಳಗೆ ಮಗಳು ಅಂದ್ಮೇಲೆ ಎಲ್ಲರಿಗೂ ಇಷ್ಟ. ಬಹಳ ಲಕ್ಕಿ ಇದೇರಿ ನೀವು ಈ ವಿಷಯ ಒಳಗ. ಖುಷಿ ಆಯ್ತು. ಆಮೇಲೆ ನಿಮ್ಮ ಮುಖ ಎಲ್ಲ ಸೇಮ್ ಹಂಗೆ ಇದೆ ಅವ್ರದ್ದು. ಪಪ್ಪ ಅಲ್ಲ? ನಮಸ್ತೆ ಸರ್, ಆರಾಮಿದ್ದೀರಿ? ನಮಗ್ ಮದ್ವಿ ಕಾರ್ಡ್ ಕೊಟ್ಟಿದ್ರಲ್ಲ, ಅದೇ. ಅದೇ ಆಯ್ತು, ಭೇಟಿ ಆಗೋಣ್ರಿ. ಅದೇ ನಾವ್ ಮದ್ವಿಗೆ ಬರಕ್ ಆಗ್ಲಿಲ್ಲ, ಅದೇ ಒಂದ್ ಬೇಜಾರಾಯ್ತು ನಮಗ. ಹೌದ್ರಿ? ಅರಿ ನಿಗೇನಿ ಮಕ್ಕಳವ್ರೆ ಇವ್ರ ಅಣ್ಣ. ಹೌದ್ರಿ? ಎಷ್ಟ್ ಜನ ಇದ್ದೀರಿ ನೀವು? 3 ಜನ. ಖುಷಿ ಆಯ್ತು ಎಲ್ಲಾರ್ಗು ನೋಡಿ ನಿಮ್ಗೆಲ್ಲ. ಹಾ, ಆಮೇಲೆ ನಿಮ್ಗೆ ಹೆಣ್ಣು ಮಗಳ. ಈಗ ಎಲ್ಲಾರ ಬಳಿ ಸ್ಪೆಷಲ್ ಅವ್ರಿಗೆ. ಎಲ್ಲಾರು ಅಜ್ಜಿ ಎಷ್ಟು ಖುಷಿ ಆಗ್ಯಾರ ನೋಡಿ ಅವ್ರ. ಮೊಮ್ಮಗಳ ಮನಿ ಒಳಗಂತ ಬರೋದಂದ್ಮೇಲೆ ಎಷ್ಟು ಖುಷಿ ಅಲ್ಲ.
ಪದ್ಧತಿ ಇರ್ತದೆ. ತವ್ರ ಮನೆ ಕಡೆಯಿಂದ ಈಗ ಅವರು ಈಗ ಅವ್ರ ಉಡುಗೊರೆ ಕೊಡ್ತಾ ಇದಾರೆ. ಎಷ್ಟು ಪದ್ಧತಿಗಳು ಇರ್ತಾವ ನೋಡಿ, ಈ ರೀತಿ ನಮ್ ಕಡೆ ಪದ್ಧತಿಗಳೆಲ್ಲ. ಜೀತ ಬಾಲ ಎಲ್ಲಿದ್ದೀ? ಹಾ, ಎಲ್ಲರಿಗೂ ಈ ರೀತಿ ಫಂಕ್ಷನ್ ಆದ್ಮೇಲೆ ನಮ್ಮಲ್ಲಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಹಿಂಗ ಉಡುಗೊರೆ ಕೊಡ್ತಾರೆ. ಇವರೆಲ್ಲ ಉಡುಗೊರೆ ಕೊಡ್ತಾ ಇದಾರೆ. फंक्शन मध्ये असंच राहते अंबाबाई होती सगळ्यांच्या. ಈಗ ಅವರು ಆ ಕಡೆಯಿಂದ ಏನ್ ಬಂದಿರ್ತಾರಲ್ಲ, ಮಗಳ ಗಂಡನ ಮನೆಯವ್ರ ಕಡೆ ಬಂದವ್ರಿಗೆ ಈ ರೀತಿ ಅವ್ರಿಗೂ ಆಯಾರ ನಾವು ಮಾಡೋದಿರ್ತದ. ಅದಕ್ಕೆ ಇಷ್ಟೆಲ್ಲಾ ಕೆಲ್ಸಗಳು ಇರ್ತಾವ ನೋಡಿ. ಇವೆಲ್ಲ ಏನ್ ಪದ್ಧತಿಗಳು ಇರ್ತಾವಲ್ಲ, ಅವ್ ಪದ್ಧತಿಗಳು ನಾವು ಮಾಡಾಕ್ ಬೇಕಾಗ್ತದೆ ಪ್ರತಿಯೊಂದು. ಅದಕ್ಕ ಮನಿ ಲಕ್ಷ್ಮಿ, ಗೃಹಲಕ್ಷ್ಮಿ, ಮನಿ ಲಕ್ಷ್ಮಿ ಇರ್ತಾರಲ್ಲ ಅವ್ರಗ ಎಲ್ಲ ಗೊತ್ತಿರ್ತದ. ಇದು ಮನೆ ಗೃಹಲಕ್ಷ್ಮಿಗೆ ಎಲ್ಲ ನೀಟಾಗಿ ಎಷ್ಟ ಒಂದಾದ್ಮೇಲೆ ಒಂದ್ ಕರೆಕ್ಟ್ ಮಾಡ್ತಾ ಇದಾರ ಅವರೆಲ್ಲ. ಮಗಳ ಅತ್ತೆಯವ್ರಿಗೆ ಉಡುಗೊರೆ ಕೊಡ್ತಾ ಇದಾರೆ. ಅವ್ರಿಗೆ ಉಡುಗೊರೆ ಕೊಟ್ರು, ಈಗ ಮತ್ತ ಅವ್ರಿಗೆ ಉಡುಗೊರೆ ಕೊಡ್ತಾ ಇದಾರೆ. ಈಗ ಅವ್ರ ಇಬ್ರು ಬೀಗ್ರ ಅವ್ರ ಹಂಗ ಎಷ್ಟು ಖುಷಿಲಿ ಎಲ್ಲ ಮಾಡ್ತಾ ಇದಾರೆ ನೋಡಿ. ಇದೇ ಖುಷಿ ನಮಗ್ ಬೇಕಾಗೈತಿ. ಓಕೆ, ಹಾ ಸಕರ इकडे बघा. ಕಂಗ್ರಾಚುಲೇಷನ್ಸ್. ಅವ್ರಿಗೆ ಕರೆದ ಇದ್ ಮಾಡಿದ್ರ ಅವ್ರ ಅವಾಗಿಂದ ಎಲ್ಲಾ ಕಡೆ ಲಕ್ಷ್ಯ ಐತೆ ಅವ್ರದ. ಎಲ್ಲಾರ್ಗು ಕರೆಯೋದು, ನೀವು ಬರ್ರಿ ನೀವು ಬರ್ರಿ ಅಂತ. ನಾಮಕರಣ ಮಾಡಿ ಮತ್ತೆ ಬಿಟವನ್ನು ಮನೆ ಇಲ್ಲಿ ಹತ್ರ ಇದೆ ते दोघं माझे फ्रेंड आहे. हाय कर बोलू. ಮದುವೆ ಬರಕ್ಕಾಗಿಲ್ಲ. ಚಿಕ್ಕದಾದ ಒಂದು ಗಿಫ್ಟ್ ಇದೆ. ಆ ಗಿಫ್ಟ್ ತಗೊಂಡು ನೀವು ನಮ್ಮ ಪ್ರೀತಿಯನ್ನು ಸ್ವೀಕಾರ ಮಾಡಬೇಕು. ಇನ್ನೊಂದು ಮನೆಗೆ ಇದೆಲ್ಲ ಎದಕ್ರಿ? ಇದು ಒಂದು ಪಾತ್ರ, ಇನ್ನೊಂದು ಪಾತ್ರ. ಸೊ ಇದ್ರೊಳಗೆ ನಮ್ಗೆಲ್ಲ ಸಂದೇಶ ಇದೆ. ನಿಮ್ಮ ಮದುವೆ ಬಗ್ಗೆ, ನಿಮ್ಮ ಮಗನ ಬಗ್ಗೆ, ನಿಮ್ಮೆಲ್ಲರ ಬಗ್ಗೆ ಇದ್ರೊಳಗೆಲ್ಲ ಒಂದು ಸವಿಯಾದ ಒಂದು ಸಂದೇಶ ಇದೆ. ಆ ಸಂದೇಶ ಕನ್ನಡ ಯಾರು ಓದಿಕ್ ಬರುತ್ತೆ ಕನ್ನಡ ಓದ್ರಿ. ಆಮೇಲೆ ನಿಮ್ಗೆ ಇದು ಇಷ್ಟ ಆಯ್ತು ಅಂದ್ರೆ ಆಮೇಲೆ ನಮ್ಮ ಕಾಲ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಷ್ಟೇ. ಯಾಕಂದ್ರೆ ಇದು ಯಾವತ್ತೂ ನಿಮ್ಮ ಜೊತೆಗೆ ಇರೋದು ನಮ್ಮ ಒಂದು ಭಾವನೆ. ಖುಷಿ ಆಯ್ತು ನಿಮ್ಗೆ ನೋಡಿ. ಆಮೇಲೆ ಮತ್ತೆ ನಾವು ಬರ್ತೀವಿ, ನೀವು ನಮ್ಮ ಸರ್ ಊಟ ಮಾಡಿದ್ರಿ? ಇಲ್ಲ, ಊಟ ಹೆಂಗಿತ್ತು? ಏಕ್ ನಂಬರ್ ಇದೆ. ಅಪ್ಪಿ ಬಾಯಲ್ಲಿ ಛತ್ರಿ ತಗೊಂಡ್ ಬಾ, ಒಂದ್ ನಿಮಿಷ. ಬಾಯಲ್ಲಿ ಛತ್ರಿ, ಇಲ್ಲಿ ಒಳಗೆ ನಾವು ಛತ್ರಿ ಬೇಕು, ಬಾ. ಇವಾರ ನೋಡಿ ಖುಷಿ ಆಯ್ತು ನೋಡಿ. ಎಲ್ಲರೂ ಎಷ್ಟು ಪ್ರೀತಿಯಿಂದ ಅದೇರಿ ನೀವು. ಅಲ್ಲ, ನೆಕ್ಸ್ಟ್ ಟೈಮ್ ಸ್ಟೆಪ್ ಕಲಿಯಾನಿ ಬೇಕಾದ. ಎಷ್ಟು ಭಾರಿ ಮಾಡ್ತಾರ ಮನೆಯವ್ರ. ಯಾ 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 ಋಷಿಕೇಶ್ ಈ ಕಡೆ ಈಗಿತ್ತು ಪಂಚೋಳಿ. ಅವ್ರ ಏನೀಗ ಡ್ರಾಮಾ ಮಾಡ್ತಾರಲ್ಲ ಅವರೆಲ್ಲ ಅವ್ರ ಗ್ರೂಪ್ ಅಂತೆ. ಜವಳಿ ಜವಳ ಹಾ तेच ಅಲ್ಲ, ಈಗ ಋಷಿಕೇಶ್ ಏನದನಲ್ಲ ಅವ್ರ ಜೊತೆ ಅವ್ರ ಟೀಮ್ ಅದ, ನಿಮ್ ಟೀಮ್. ಮತ್ತೆ ಅವ್ರ ಟೀಮ್ ಪರಿಚಯ ಮಾಡ್ಕೊಡು. ಹಾ
ಹಾ ವಿಶಾಲ್ ಸೇಜಲ್ ರಮೇಶ ರಮಜಾ ಓಕೆ ನೀವು ಏನ ಇದು ಹಾ ನಾವೆಲ್ಲರೂ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ. ಥಿಯೇಟರ್ ಆರ್ಟಿಸ್ಟ್ ಓಕೆ ಓಕೆ ನೀವೆಲ್ಲ ಬಂದಿದ್ದು ನಮ್ದು ಒಂದು ಹಾ ಅಂದ್ರೆ ಈ ಸಿಚುವೇಶನ್ ಒಳಗೆ क्या बोलती पब्लिक, बोले तो तकलीफ, अमल माचो पहन के नाचो. ಓ ಎಷ್ಟು ಬಾರಿ ಮಸ್ತ್ ಮಸ್ತ್ ಎಲ್ಲಾರು ಎಷ್ಟು ಬಂದು ಭೇಟಿಯಾಗಿ ಉಡುಗೊರೆ ತಗೊಂಡ ಎಷ್ಟು ಖುಷಿಯಿಂದ ಆಶೀರ್ವಾದ ಮಾಡ್ತಾ ಇದಾರೆ ಎಲ್ಲಾ ಪರಿವಾರಿಗೆ ನೋಡಿ ನನಗಂತೂ ಬಹಳ ಖುಷಿ ಆಗಿಬಿಟ್ಟೈತಿ ಖುಷಿಯಿಂದ ಎಲ್ಲ ಮಾಡಿದ್ವಿ ಮತ್ತ ಚಲೋ ಆಯ್ತು ಅಷ್ಟೇ ಫಂಕ್ಷನ್ ನಮ್ಮ ಮನೆಯವ್ರು ಹಾಡಾದ್ರು ಹೇಳೋಣ ಅಂತ ಹೇಳಿ ನಮ್ಮ ಮನೆಯವ್ರು ಇದು ಹಾಡೋದು ಎಲ್ಲ ತಗೊಂಬಂದಿದ್ರು ಅವರು ಹಾಡ ಹೇಳಿದ್ರು ಫಸ್ಟ್ ಟೈಮ್ ಭಾರಿ ಹೇಳಿದ್ದಾರೆ ಮತ್ತು ಈ ರೀತಿ ಎಲ್ಲ ಮಾಡಿದ್ವಿ ತಗೊಂಡ್ ಹೋಗ್ತಾ ಇದೀವಿ ಈಗ ತೆಗೆದಿರ್ತಾ ಇದೀವಿ ನಾವು ಊಟ ಮಾಡಿ ಹೋಗೋದದ ಮತ್ತು ನಮಗೆ ಫಂಕ್ಷನ್ ಅದಾವ ಭಾಳಷ್ಟು ಜೀವಲಿ ಕಸದಲ್ಲಿ ಹೆಸರು ಇದು ಜೋರ್ ಅದಾನ ಹಾಯ್ ಹಾಯ್ ಪಿಲ್ಲು ಹಾಯ್ 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 ನೋಡಿ ಪಾಪು ಮುದ್ದಾದ ಪಾಪು ಮಗು ನೋಡಿ ಎಷ್ಟು ಬಾರಿ ಸ್ಮೈಲ್ ಕೊಡತೈತಿ ನಾತು ಎತ್ಕೊಳಕೆಪ್ಪ ಈಗ ಇಲ್ಲಿ ಎಲ್ಲ ಊಟದೆಲ್ಲ ಇಲ್ಲೇ ಮಾಡ್ತಾ ಇದಾರೆ ಹೆಂಗಾಗಿದೆ ಊಟ ಮಸ್ತ್ ಆಗ್ಯದ ಊಟ ಮಾಡಿ ನಾವು ಊಟ ಮಾಡ್ತೀವಿ ಬರ್ತೀವಿ ನಾವು ಈಗ ನಾವು ಮಾಡೋಣ ಮಾಡ್ತೀವಿ ಮಾಡಿ इथे जेव्हा तुम्ही स्टार्ट करा पाऊस नाही तरी पण बरं झालं छान झालं जेव्हा 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 बहिणी बहिणी बसला की नाही ना पण तू ತಿನ್ಸು ಅಮ್ಮಗ ನಮಸ್ತೆ ರೀ ಆರಾಮಿದ್ದೀರಿ ಚಲೋ ಆಯ್ತು ಮತ್ತೆ ಏನು ಅಲ್ಲ ಅವ್ರು ಅಲ್ಲಿ ಒಳಗಡೆ ಇದಾರೆ ಬರ್ತಾ ಇದಾರೆ ಅದೇ ಇವ್ರು ಅಕ್ಕ ಅಂದ್ರ ನಂಗ ಅಡ್ಗೆ ಮಾಡ್ತಾರ ನಮ್ಗೆಲ್ಲ ಒಳಗಡೆ ಬಂದು ನಾ ಕೇಳಿದೆ ಅಲ್ಲೆಲ್ಲ ಬಂದವ್ರಿಗೆ ಊಟ ಮಾಡಿದ್ರಿ ನಾ ಊಟ ಮಾಡಿದೆ ಅಡ್ಗೆ ಭಾಳ ಚಲೋ ಆಗೈತಿ ಅಂದ್ರೆ ಆಮೇಲೆ ಇವ್ರು ಏನಂದ್ರು ಇವ್ರು ಅಕ್ಕವ್ರು ನಮ್ಮ ಪರಿಚಯದವ್ರು ಅದಾರ ನಾವು ಯಾವಾಗ್ಲೂ ಅವ್ರಿಗೆ ಹೇಳ್ತೇವಂತ ನೋಡಿದ್ರೆ ನಮಗೂ ಪರಿಚಯ ಆರಾಮಾಗಿ ತಿನ್ಬರೀಗ ಊಟ ಮಾಡೋದಂತ ಈಗ ನಮ್ಮ ಪರಿಚಯದವ್ರು ಅದಾರ ಅವ್ರ ನಮ್ಗ ನಮ್ಮ ಮನೆಯವರು ನಾನು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಕುತ್ಕೊಂಡು ಈಗ ಹಶು ಅಂತೂ ಆಗೈತಿ कशी आहे नातं म्हणजे छान आहे काय करते कशी ಅಮ್ಮ ಈಗ ಊಟ ಕೊಡ್ತಾ ಇದಾರೆ ನಮ್ ಜೊತೆ ಜೋಡಿಗೆ ಇವತ್ತು ಕರ್ಕೊಂಡು ಹೋಗ್ರಿ ಮತ್ತೆ ಎಲ್ಲ ಕಾಳಜಿ ತಗೊಳ್ರಿ ಮತ್ತೆ ಆರಾಮಾಗಿರಿ ಓಕೆ ನೀವು ಬಂದಿದ್ದು ಭಾಳ ಕರೆಕ್ಟ್ ಚಲೋ ಆತ್ರಿ. ಓಕೆ ಥ್ಯಾಂಕ್ ಯು ನಿಮಗೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಇಲ್ಲ ರೀ ನೀವು ಬರೋದು ಗ್ರೂಪ್ ಆಯ್ತು. ಇಲ್ಲ ನೀವು ಫುಲ್ ಹುರುಪ್ ಇದ್ದೀರಾ ನಿಮ್ ಪರಿವಾರನು ಸ್ಪೆಷಲ್ ಅದ ನಮಗ ನೋಡಿ ಖುಷಿ ಆಯ್ತು ಯಾವಾಗ್ಲೂ ನೆನಪು ಉಳಿತದ ಈಗ ಯಾಕಂದ್ರೆ ಜೋಡಿ ಅಂದ್ರೆ ಹಿಂಗಿರ್ಬೇಕ ಈ ಜೋಡಿ ಇರೋದ ಈ ರೀತಿ ಇತ್ತಂದ್ರ ಜೋಡಿ ಅಂತಾರ ಆಗಿರಿ ಓಕೆ ಬರ್ರಿ ಆಮೇಲೆ ಏನಾರ್ಥ ಅಮ್ಮಿ ಆತ ಬಾಯ್ಕರ ಮಾಲ ಊಟ ಹೆಂಗಾಗೈತಿ ಅಂತ ಕೇಳಿದ್ವಿ ಅಡ್ಗಿ ಮಾಡಿದವ್ರು ನೀವ ಹೆಂಗಾಗದ ಊಟ ಹೇಳ್ರಿ ಎಲ್ಲರ ಆಶೀರ್ವಾದದಿಂದ ಅದೇ ಅದೇ ಬಾಯ್ ಎಲ್ಲಾರ್ಗು ಬರ್ತೀವಿ ಹಾ ಬರ್ರಿ ಮನೆ ಕಡೆ ಬರಲ್ಲ ಅದೇ ಆರಾಮಾಗಿ ಬರ್ರಿ ಅಮ್ಮ ಮನೆ ಕಡೆ ಬರಲ್ಲ ಹಾ ಇಲ್ಲೇ ಇದೆ ಮನೆ ಹಾ ಆರಾಮಾಗಿ ಬರ್ರಿ ಮೊಮ್ಮಗಳಿಗೆಲ್ಲ ಆರಾಮಾಗಿ ನೋಡ್ಕೊಳ್ರಿ ಆಮೇಲೆ ಹಿಂಗೆ ಖುಷಿಯಾಗಿರಿ ಓಕೆ ಮಸ್ತ್ ಓಕೆ ಥ್ಯಾಂಕ್ ಯು ನಿಮ್ಗ ಬರ್ತೀವಿ ನಾವು नाही आभारी काय नाही बरं झालं छान या छान झालं सगळं आता आराम त्यांना पाठवून द्या आणि आता निवांत आता तुम्ही पण फ्री झाला या आता हा बरे सर ओके रे ओके येणार नक्की येणार ओके ಬಾಯ್ ಬರ್ರಿ ಮತ್ ಬಂದಾಗ ಆರಾಮಾಗಿರಿ ಸರ್ ಬಾಯ್ ಓಕೆ ಬರ್ರಿ ಮತ್ತೆ ಬರ್ರಿ ಬಂದಾಗ ನಮ್ ಕಡೆ ಓಕೆ ರೀ ಸರ್ ಬರ್ರಿ ಬಾಯ್ ಬಾಯ್ ಮಾಡ್ರಿ ಆರಾಮಾಗಿ ಊಟ ಮಾಡ್ರಿ ಅಪ್ಪಿ ಬಾಯ್ ಸರ್ ಬರ್ರಿ ಮನಿ ಕಡೆ ಓಕೆ ಬಾಯ್
ನಡೀರೀಗ ಕಾರ್ಯಕ್ರಮ ಅಂತೂ ಫುಲ್ ಅದ್ದೂರಿ ಆಯ್ತು. ಬಹಳ ಅಂದ್ರೆ ಬಹಳ ಖುಷಿ ಆದ್ರೆ ಅವರೆಲ್ಲ ನೋಡಿ. ಮತ್ತೆ ಮನೆಗೆ ಹೋಗೋಣೀಗ. ಮನೆಗಳಿಗೆ ನೋಡಿದ್ರಲ್ಲ ಎಷ್ಟು ಖುಷಿ ಪಟ್ರು, ಎಷ್ಟೊಂದು ಎಂಜಾಯ್ ಮಾಡಿದ್ರು. ನೋಡಿದ್ರ ಎಷ್ಟು ನಮ್ಮ ಕೈಯಿಂದ ಆಗ್ತದಲ್ಲ ಅಷ್ಟು ನಮ್ಮ ಕೈಯಿಂದ ಸಹಾಯ ಮಾಡಿ ನಾವೆಲ್ಲ ಡೆಕೋರೇಷನ್ ಎಲ್ಲ ಸಾಮಾನು ಛತ್ರಿ ಎಲ್ಲ ತಗೊಂಡೋಗಿ ಎಷ್ಟು ನಮ್ಮ ಜೊತೆ ಅವ್ರ ಸಹಕಾರ ಮಾಡಿದ್ರು. ಛತ್ರಿಗಳ ಜೊತೆ ವಿಡಿಯೋ ಮಾಡ್ಕೊಂಡ್ರು. ಎಷ್ಟು ಮಸ್ತ್ ತಗೊಂಬಂದಾರು. ಅವ್ರು ಡೆಕೋರೇಷನ್ ಮಾಡತಾರ ಅಂತಂದ್ರು. ಎಷ್ಟು ನೀವು ಬಂದಿದ್ದ ಸಲುವಾಗಿ ಎಷ್ಟು ಚಲೋ ಆಯ್ತಂದ್ರು. ನಿಜವಾಗ್ಲೂ ಇರ್ತದಲ್ಲ ಇದ ಖುಷಿ. ಇದೇನ್ ಇರ್ತದಲ್ಲ ಇರೋದ್ರೊಳಗನ ಖುಷಿ ಪಡೋದು. ನಾವೇನ ಏನಿಲ್ಲ ನಮಗ್ ತಗೊಂಡ್ಬಂದಿದ್ದನ್ನ ಅವ್ರಿಗೆ ವಿಡಿಯೋ ಸಲುವಾಗಿ ನಾವು ಡೆಕೋರೇಷನ್ ಮಾಡೋ ಸಲುವಾಗಿ ತಗೊಂಡಿದ್ದೆ. ಅವ್ರ ಮನೆ ಒಳಗೆ ನಾವು ಮಾಡಿ ಎಲ್ಲ ಮಾಡಿದ್ವಿ. ಅವರು ಬಹಳ ಖುಷಿ ಆದ್ರು. ಪಾಪುಗೂ ನೀವು ನೋಡಿದೀರಾ. ನಾನ್ ಪಾಪುದ ಅವ್ರು ಹೇಳಿದಾರೆ ಈಗ ಸದ್ಯ ಮುಖಕ್ಕೆ ಬಿಡಾಕ್ ಹೋಗ್ಬೇಡ್ರಿ, ಸ್ವಲ್ಪ ಅಲ್ಲೇ ಪಾಪುದ ಫೋಟೋ ಕಡೆ ಪಾಪು ಇಲ್ಲಿ ಬರ್ತದ ಅದು ಇಮೋಜಿ ಒಂದ್ ಸ್ಮೈಲಿ ಹಾಕ್ರಿ ಅಂತ ಹೇಳ ನೋಡ್ರಿ ಅಂತ ನೀವು ಪಾಪುಗ ಮತ್ತೆ ತೋರಿಸ್ತೀನಿ. ನನಗ್ ಗೊತ್ತದ ನಿಮಗ ನಾಮಕರಣ ವಿಡಿಯೋ ಇಷ್ಟ ಆಗ್ತದ, ನಮ್ಮ ಮನೆಯವ್ರ ಹಾಡ ಹೇಳಿದೆಲ್ಲ ಇಷ್ಟ ಆಗ್ತದ ಅಂತ ನಮ್ಗೆ ಗೊತ್ತದ. ನೀವು ಎಂಜಾಯ್ ಮಾಡ್ತೀರಾ ಅಂತ ಗೊತ್ತದ. ಎಲ್ಲಾರು ಹೇಳ್ತಾ ಇದ್ದೀರಾ ವಿಡಿಯೋಗಳು ನಿಮ್ಗೆ ಭಾಳ ಚಲೋ ಬರ್ತಾವ, ಭಾಳ ಮಸ್ತ್ ವಿಡಿಯೋ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲ ನೋಡ್ತೇವಿ ಹಿಂಗ ವಿಡಿಯೋ ಮಾಡ್ರಿ ಅಂತ ಹೇಳ್ತಾ ಇದ್ದೀರಾ. ನೀವು ನಿಮ್ಮ ಸಪೋರ್ಟ್ ದಿಂದ ನಾವು ಹಿಂಗ ಎಲ್ಲ ವಿಡಿಯೋ ಮಾಡ್ಕೊತ ಹೋಗ್ತೀವಿ. ಮತ್ತೆ ನೀವು ಹಿಂಗ ವಿಡಿಯೋ ನೋಡ್ತಾ ಇರಿ, ಹಿಂಗ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಪಾಪುಗ ಆಮೇಲೆ ಪಾಪುನ ಅಪ್ಪ ಅಮ್ಮ ಅವ್ರ ಎಲ್ಲಾ ಪರಿವಾರದವರಿಗೆ ಎಲ್ಲರಿಗೂ ಖುಷಿಯಾಗಿ ಅವ್ರಿಗೆ ಇರುವಂಗ ಆಶೀರ್ವಾದ ಮಾಡಿ. ಮತ್ತೆ ಇವತ್ ಪಾಪ ಅವ್ರ ಮನಿ ಒಳಗಿಂದ ಪಾಪುಗ ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ ಅವ್ರ ಮನೆಗೆ. ಈಗ ಇವ್ರ ಮನಿ ಒಳಗ ಪಾಪ ಇವ್ರಿಗೆ ಇವಾಗ ಪಾಪು ಇಷ್ಟ ದಿನ ಮನೆಯಾಗಿತ್ತು, ಇವ್ರಿಗೆ ಒಂಥರ ಈಗ ಮನೆ ಖಾಲಿ ಆಗ್ತದೆ. ಆದ್ರೂ ಎಲ್ಲ ನಿಮ್ಗೆ ಗೊತ್ತಲ್ಲ, ಅನಿವಾರ್ಯ ಅಲ್ಲ. ಅನಿವಾರ್ಯ ಇದ್ದಾಗ ನಮ್ಮ ಕರ್ತವ್ಯಗಳು ನಮ್ಮ ಸಂಪ್ರದಾಯಗಳು ಇರ್ತಾವ, ಸ್ವಲ್ಪ ನಾವು ಮಾಡಾಕ ಬೇಕಾಗ್ತದ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅವ್ರು ಬರ್ತಾರ, ನಾವು ಮತ್ತೆ ಭೇಟಿ ಆಗ್ತಾರೆ. ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ.